Hello children, today we'll be doing 5th standard social studies. In that we'll be doing 6th chapter, that is health is wealth, medical inventions. So in this chapter we'll be doing about inventions of medical instruments like thermometer, microscope, stethoscope and others. Invention of medical techniques, pasteurization and vaccination, antiseptics and antibiotics, prevention and cure of infections and diseases. So health is rightly called our true wealth. ಏನಕ್ಕೆ ಹೆಲ್ತ್ ನಮ್ಮ ಟ್ರೂ ವೆಲ್ತ್ ಅಂತ ಕರ್ಕೊಳ್ತೀವಿ? ಏನಕ್ಕೆ? ನಾವು ಹೆಲ್ತಿಯಾಗಿದ್ದರೆ ಮಾತ್ರ ವೆಲ್ತ್ ಮಾಡೋದಕ್ಕೆ ಸಾಧ್ಯ. ವೆಲ್ತ್ ಅಂದರೆ ಏನು? ಸಂಪಾದಿಸೋದಕ್ಕೆ, ಕರೆಕ್ಟಾ? ಸೊ ಫಸ್ಟ್ ನಮ್ಮ ಹೆಲ್ತ್ ಬಗ್ಗೆ ನಾವು ಕಾಪಾಡ್ಕೋಬೇಕು. Because we cannot enjoy this world, we cannot enjoy this wonderful life unless we are fit and healthy. ಸೊ ನಮ್ಮ ಸುತ್ತಮುತ್ತಲು ಇರೋದನ್ನು ಎಂಜಾಯ್ ಮಾಡೋದಕ್ಕೆ ನಾವು ಫಿಟ್ ಆಗಿರಬೇಕು, ಜೊತೆಲಿ ಹೆಲ್ದಿಯಾಗಿ ಇರಬೇಕು. ಮೆಡಿಸಿನ್ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ಟ್ರೀಟಿಂಗ್ ಪೇಷಂಟ್ಸ್ ಫಾರ್ ಇನ್ಫೆಕ್ಷನ್ಸ್ ಆ್ಯಂಡ್ ಡಿಸೀಸಸ್. ಸೊ MBBS ಅಲ್ಲಿ ಮೆಡಿಸಿನ್ ಅನ್ನೋದು ಒಂದು ಬ್ರಾಂಚ್. ಸೊ ಏನು ಮಾಡ್ತಾರೆ ಅಲ್ಲಿ? ದೇ ಆರ್ ಡೀಲಿಂಗ್ ವಿತ್ ಟ್ರೀಟಿಂಗ್ ಪೇಷಂಟ್ಸ್ ಫಾರ್ ಇನ್ಫೆಕ್ಷನ್ಸ್ ಆ್ಯಂಡ್ ಡಿಸೀಸಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ ಇದನ್ನು ಹೇಗೆ ಕ್ಯೂರ್ ಮಾಡಬೇಕು, ಏನಾದರೂ ಡಿಸೀಸ್ ಆಯಿತು ಅಂದರೆ ಇದನ್ನು ಹೇಗೆ ಕ್ಯೂರ್ ಮಾಡಬೇಕು. ಸೊ ಈ ಥರದ ಬಗ್ಗೆ ಎಲ್ಲ ಈ ಮೆಡಿಸಿನ್ ಅನ್ನೋ ಬ್ರಾಂಚ್ ವರ್ಕ್ ಮಾಡ್ತಾ ಇದೆ. ಸೊ ರಾನಕ್ ಆ್ಯಂಡ್ ಮೀನಾ ಆರ್ ಬೋತ್ ಅನ್ವೆಲ್. ಸೊ ಇವರಿಬ್ರಿಗೂ ಹುಷಾರಿಲ್ಲ. ರಾನಕ್ ಗೋಸ್ with his mother to the doctor and takes proper medicine, but the lazy, careless Meena does not. Who will recover faster and why? So ಮೀನಾ ಡಾಕ್ಟ್ರ್ ಹತ್ರ ಹೋಗಲ್ಲ, ರಾನಕ್ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಸೊ ಯಾರು ಬೇಗ ಹುಷಾರಾಗ್ತಾರೆ? ರಾನಕ್ ಬೇಗ ಹುಷಾರಾಗ್ತಾರೆ. ಯಾಕೆ ಅಂದರೆ ಅವರಿಗಾಗಿರೋಂಥ ಇನ್ಫೆಕ್ಷನ್ಸ್ನ ಮೆಡಿಸಿನ್ಸ್ ಮುಖಾಂತರ ಕ್ಯೂರ್ ಮಾಡಿಕೊಂಡು ಗುಣ ಆಗ್ತಾರೆ. ಬಟ್ ಮೀನಾ ಬಂದ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗೋದಿಲ್ಲ, ಮೆಡಿಸಿನ್ಸ್ ತೊಗೊಳ್ಳೋದಿಲ್ಲ, ಹಂಗಾಗಿ ಅವರು ಬೇಗ ಹುಷಾರಾಗೋದಿಲ್ಲ. ಸೈಂಟಿಸ್ಟ್ ಹ್ಯಾವ್ ಇನ್ವೆಂಟೆಡ್ ವ್ಯಾಲ್ಯೂಬಲ್ ಇನ್ಸ್ಟ್ರೂಮೆಂಟ್ಸ್, ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ದಟ್ ಹೆಲ್ಪ್ ಇನ್ ಅರ್ಲಿ ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ದರ್ ಟ್ರೀಟ್ಮೆಂಟ್. ಸೊ ತುಂಬಾ ಇನ್ವೆನ್ಷನ್ ಆಗಿದೆ. ಇನ್ಸ್ಟ್ರೂಮೆಂಟ್ಸಲ್ಲಿ ಕೂಡ ಬಂದಿದೆ, ಟೂಲ್ಸಲ್ಲಿ ಬಂದಿದೆ, ಟೆಕ್ನಿಕ್ಸಲ್ಲಿ ಬಂದಿದೆ. ಸೊ ಈ ಥರದ್ದೆಲ್ಲ ಏನು ಮಾಡ್ತವೆ? ಫಾರ್ ಎಕ್ಸಾಂಪಲ್ ನಾವೀಗ ಡಾಕ್ಟ್ರ್ ಹತ್ರ ಹೋದ್ವಿ ಅಂತ ಅಂದ್ಕೊಳ್ರಿ. ಸೊ ಅವರು ಒಂದು ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ನ ಬರೀತಾರೆ. ಸೊ ಬ್ಲಡ್ ಟೆಸ್ಟಿಗೆ ನಮಗೆ ಮತ್ತೆ ಏನು ಬೇಕು? ನಮಗೆ ಟೂಲ್ಸ್ ಬೇಕು ಬ್ಲಡ್ನ ತೆಗೆಯೋದಕ್ಕೆ. ಫಾರ್ ಎಕ್ಸಾಂಪಲ್ ಸಿರಿಂಜ್, ಅದು ಕೂಡ ಒಂದು ಇನ್ವೆನ್ಷನ್. ಆ ತೆಗ್ದಿರೋವಂಥ ಸಿರಿಂಜಲ್ಲಿ ತೆಗ್ದಿರೋವಂಥ ಬ್ಲಡ್ನ ನಾವು ಮತ್ತೆ ಟೆಸ್ಟ್ ಮಾಡಬೇಕು. ಸೊ ಅಲ್ಲಿ ಮತ್ತು ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಓಕೆ, ಲೆಟ್ ಅಸ್ ಸ್ಟಡಿ ಸಮ್ ಆಫ್ ದೆಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹೌ ದೇ ಹ್ಯಾವ್ ಚೇಂಜ್ಡ್ ಆರ್ ಲೈಫ್ಸ್ ಫಾರ್ ದಿ ಬೆಟರ್. ಸೊ ಓದ್ಬಿಟ್ಟು ನಮ್ಮ ಲೈಫ್ನ ಹೇಗೆ ಚೇಂಜ್ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ವಿ ಹ್ಯಾವ್ ಥರ್ಮೋಮೀಟರ್. ದಿಸ್ ಒನ್ ಇಸ್ ಎ ಕ್ಲಿನಿಕಲ್ ಥರ್ಮೋಮೀಟರ್ ವೇರ್ ದಿ ಡಾಕ್ಟರ್ಸ್ ಆರ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆನ್ home purpose also. Clinical or home purpose. The thermometer is an important medical device that measures the temperature. Despite many modern inventions in medical science, it is still one of the fundamental and important medical instruments to check body temperature in humans and animals. So ಎಷ್ಟೆಷ್ಟೇ ಇನ್ವೆನ್ಷನ್ ಆಗ್ತಾ ಇರಲಿ, ಹೊಸದು ಎಷ್ಟೆಷ್ಟಾದರೂ ಬರ್ತಾ ಇರಲಿ, ಬಟ್ ಈ ಥರ್ಮೋಮೀಟರ್ ಅನ್ನೋದು ಫಂಡಮೆಂಟಲ್ ಇನ್ಸ್ಟ್ರೂಮೆಂಟ್ ಆಗಿ ಉಳ್ಕೊಂಡಿದೆ. ಈಗಲೂ ನಮ್ಮ ಬಾಡಿ ಟೆಂಪರೇಚರ್ನ ಕಂಡುಹಿಡಿಯೋದಕ್ಕೆ ನಮಗೆ ಥರ್ಮೋಮೀಟರ್ ಬೇಕೇ ಬೇಕು. ನಮ್ಮದಲ್ಲದೆ ಆ್ಯನಿಮಲ್ಸಿಗೂ ಕೂಡ ಈ ಥರ್ಮೋಮೀಟರ್ನೇ ಯೂಸ್ ಮಾಡ್ಬೋದು. ಸೊ ನಮ್ಮ ಬಾಡಿಯ ಒಂದು ಟೆಂಪರೇಚರ್ ಏನಿದೆ ಹ್ಯೂಮನ್ ಬೀಯಿಂಗ್ಸ್ದು, ಇಟ್ ಈಸ್ 98.4 Fahrenheit. The body temperature of a person above 98.4 Fahrenheit suggests that the person has fever.
ನಮ್ಮ ಬಾಡಿ ಟೆಂಪರೇಚರ್ ಇದಕ್ಕೂ ಜಾಸ್ತಿ ಇತ್ತು ಅಂದರೆ ಆ ಪರ್ಸನ್ಗೆ ಫೀವರ್ ಇದೆ ಅಂತ ಹೇಳ್ತಾರೆ. ಅಂಟಿಲ್ ದ ಥರ್ಮೋಮೀಟರ್ ವಾಸ್ ಇನ್ವೆಂಟೆಡ್, clinical examination of the body temperature of patient was done by touching the forehead for feeling the pulse. ಸೊ ಈ ಥರ್ಮೋಮೀಟರ್ನ ಕಂಡುಹಿಡಿಯೋದಕ್ಕೂ ಮುಂಚೆ ನಾವು ಮನೇಲಿ ಏನು ಮಾಡ್ತೇವೆ, ಮಕ್ಕಳಿಗೆ ಹಣೆ ಮುಟ್ಬಿಟ್ಟು ಅಥವಾ ಎದೆ ಮುಟ್ಬಿಟ್ಟು ಅಥವಾ ಬೆನ್ನು ಮುಟ್ಬಿಟ್ಟು ಮೈ ಬಿಸಿ ಆಗಿದೆನಾ ಅಂತ ನೋಡ್ತೇವೆ. ಆಮೇಲೆ ಕೈ ಹಿಡಿದು ಪಲ್ಸ್ನ ಚೆಕ್ ಮಾಡ್ತಾರೆ. ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಆದರೆ ಪಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಪಲ್ಸ್ ಕೂಡ ಚೆಕ್ ಮಾಡಿಬಿಟ್ಟು ನಮ್ಮ ಬಾಡಿ ಟೆಂಪರೇಚರ್ ಬಗ್ಗೆ ಹೇಳ್ತಾಯಿದ್ರು, ಯಾವಾಗ ಥರ್ಮೋಮೀಟ್ರ್ ಕಂಡುಹಿಡಿಯೋದಕ್ಕೂ ಮುಂಚೆ. Now we have the stethoscope. The stethoscope is a medical device that meant to understand the functioning of the heart and lungs on the basis of the sound they make. ಸೊ ಹಾರ್ಟಿಂದು ಮತ್ತು ಲಂಗ್ಸ್ದು ಫಂಕ್ಷನ್ಸ್ನ ಅದರ ಸೌಂಡ್ ಬೇಸಿಸ್ ಮೇಲೆ ನಮಗೆ ಗೊತ್ತಾಗುತ್ತೆ ಹೇಗೆ ವರ್ಕ್ ಮಾಡ್ತಾಯಿದೆ. ನಮಗೆ ಅಂದರೆ ಡಾಕ್ಟರ್ಸಿಗೆ ಗೊತ್ತಾಗುತ್ತೆ ಹೇಗೆ ವರ್ಕ್ ಮಾಡ್ತಾಯಿದೆ ಅಂತ. The stethoscope magnifies the sound made by the particular organ and thus helps the doctor in doing a proper diagnosis of a problem. ಸೊ ಸ್ಟೆಥೋಸ್ಕೋಪ್ ಏನು ಮಾಡುತ್ತೆ, ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನ ಯೂಸ್ ಮಾಡಿಬಿಟ್ಟು ಅಕ್ಷರಗಳನ್ನ ದೊಡ್ಡದು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ನಮ್ಮ ಬಾಡಿ ಒಳಗಡೆ ಇರೋಂಥ ಸೌಂಡ್ಸ್ನ ಕೇಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯನಾ? ಇಲ್ಲ. ಸೊ ಅದಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ, ಸ್ಟೆಥೋಸ್ಕೋಪ್ ಯೂಸ್ ಮಾಡ್ತೀವಿ. ಸೊ ಇದು ಸೌಂಡನ್ನ ಮ್ಯಾಗ್ನಿಫೈ ಮಾಡಿಬಿಟ್ಟು ಡಾಕ್ಟರಿಗೆ ಈಸಿ ಮಾಡುತ್ತೆ ಡಯಾಗ್ನೈಸ್ ಮಾಡೋದಕ್ಕೆ ನಮ್ಮ ಬಾಡಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಸ್ಟೆಥೋಸ್ಕೋಪ್ ವಾಸ್ ಇನ್ವೆಂಟೆಡ್ ಇನ್ ಫ್ರಾನ್ಸ್ in 1816 ಸ್ಟೆಥೋಸ್ಕೋಪ್ನ ಕಂಡುಹಿಡಿದದ್ದು ಬೈ ಡಾಕ್ಟರ್ ರೆನೆ ಲೆನೆನ್ಸ್. Until the stethoscope was invented, clinical examination of the patients was largely limited to external observation only. ಸ್ಟೆಥೋಸ್ಕೋಪ್ನ ಯೂಸ್ ಕಂಡುಹಿಡಿಯೋದಕ್ಕೂ ಮುಂಚೆ ಎಕ್ಸ್ಟರ್ನಲ್ ಆಗಿ ಏನು ಕಾಣಿಸ್ತಾ ಇದನೋ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯವಾಗಿತ್ತು. ಓಕೆ, ನಾವು ನೆಕ್ಸ್ಟ್ ಕಮ್ಸ್ ದಿ ಮೈಕ್ರೋಸ್ಕೋಪ್. ಅ ಮೈಕ್ರೋಸ್ಕೋಪ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಇನ್ ಆರ್ಡರ್ ಟು ಸಿ ಆಬ್ಜೆಕ್ಟ್ಸ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದಟ್ ಆರ್ ಟೂ ಸ್ಮಾಲ್ ಆರ್ ಮೈಕ್ರೋಸ್ಕೋಪಿಕ್ ಟು ಬಿ ವಿಸಿಬಲ್ ಟು ದಿ ನೇಕೆಡ್ ಐ. ಸೊ ಮೈಕ್ರೋಸ್ಕೋಪ್ ಅಂದ ತಕ್ಷಣ ಏನು ನೆನಪಾಗುತ್ತೆ ನಮಗೆ, ಮೈಕ್ರೋ ಅಂದ ತಕ್ಷಣ ಸಣ್ಣದು ಅಂತ ನೆನಪಾಗುತ್ತೆ. ಸೊ ಈ ಸಣ್ಣದಾಗಿರೋದೆಲ್ಲ ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಸೊ ಈ ಕ್ರಿಮಿಕೀಟಗಳು ನಮಗೆ ಕಾಣಿಸೋದಾದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ. ಸೊ ಈ ಕ್ರಿಮಿಕೀಟಗಳು ನಮಗೆ ಕಾಣಿಸೋದಿಲ್ಲ. ಸೊ ಅದನ್ನೆಲ್ಲ ನೋಡೋದಕ್ಕೆ ನಾವು ಮೈಕ್ರೋಸ್ಕೋಪ್ನ ಯೂಸ್ ಮಾಡಬೇಕು. ಸೊ ಮೈಕ್ರೋಸ್ಕೋಪ್ನ ಯೂಸ್ ಮಾಡಿಬಿಟ್ಟು ಈ ಕ್ರಿಮಿಕೀಟಗಳನ್ನೆಲ್ಲ ನೋಡ್ತೇವೆ. ಮೈಕ್ರೋಸ್ಕೋಪಿಕ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. The science of investigating small objects using such an instrument is called microscopy. ಸೊ ಈ ಥರದನ್ನು ಯೂಸ್ ಮಾಡಿಕೊಂಡು ಸ್ಮಾಲ್ ಆಬ್ಜೆಕ್ಟ್ಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ನಾವು ಮೈಕ್ರೋಸ್ಕೋಪಿ ಅಂತ ಕರಿತೇವೆ. ದ ಇನ್ವೆನ್ಷನ್ ಆಫ್ ಮೈಕ್ರೋಸ್ಕೋಪ್ ಹ್ಯಾಸ್ ಎನೇಬಲ್ಡ್ ಡಾಕ್ಟರ್ಸ್ ಆ್ಯಂಡ್ ರಿಸರ್ಚರ್ಸ್ ಟು ಸ್ಟಡಿ ವೇರಿಯಸ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಕಾಸಿಂಗ್ ಮೆನಿ diseases and find out the effective ways for their prevention and cure. ಸೊ ನಮಗೆ ಕಾಣದೇ ಇರೋಂಥ ಕ್ರಿಮಿಕೀಟಗಳು ನಮಗೆ ಒಳಗಡೆ ಹಾನಿ ಮಾಡ್ತಾ ಇರ್ತವೆ. ಸೊ ಆ ಥರ ಕ್ರಿಮಿಕೀಟಗಳನ್ನ ಇವರು ಮೈಕ್ರೋಸ್ಕೋಪ್ ಮುಖಾಂತರ ನೋಡಿ ಅದನ್ನು ಪ್ರಿವೆನ್ಷನ್ ಮತ್ತು ಕ್ಯೂರ್ನ ಹೇಗೆ ಮಾಡಬೇಕು ಅನ್ನೋದು ಸ್ಟಡಿ ಮಾಡೋದಕ್ಕೆ ಮೈಕ್ರೋಸ್ಕೋಪ್ ತುಂಬ ಅವಶ್ಯ. ಸೊ ಇಲ್ಲಿಗೆ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.